ಹಾಯ್ ಎವ್ರಿವನ್, ನಾನು ನಿಮ್ಮ ಇಂಜಿನಿಯರಿಂಗ್ ಹುಡುಗ. ಕ್ವಶನ್ ನೋಡ್ಕೊಳ್ಳಿ. ಮಾಡೆಲ್ 4ನಲ್ಲಿ ಕಂಟ್ರೋಲ್ ಸಿಸ್ಟಮ್ BEC403 ಕೋಡ್. ಇದರೊಳಗೆ ಆಲ್ರೆಡಿ ನಾನು ರೂಟ್ ಲೋಕಸ್ ಮ್ಯಾಗ ಒಂದು ಮಾಡಿದ್ದೀನಿ. ಅಲ್ಲಿನೂ ಮಿನಿಮಮ್ 12 ಇಲ್ಲಾಂದರೆ 7 ಮಾರ್ಕ್ಸ್ ಫಿಕ್ಸ್ ಬರುತ್ತೆ. ಅದು ಆಪ್ಷನ್ಸ್ ಬಿ. ಇದು ಆಪ್ಷನ್ ಎನಲ್ಲಿ ಈ ಥರ ಕೇಳ್ತಾನೆ ಕ್ವಶನ್ಸು. ಯೂನಿಟಿ ಫೀಡ್ಬ್ಯಾಕ್ ಅಂತಂದರೆ ಏನಂತಂದರೆ, ಯೂನಿಟಿ ಫೀಡ್ಬ್ಯಾಕ್ ಫಾರ್ ಎ ಯೂನಿಟಿ ಫೀಡ್ಬ್ಯಾಕ್ ಸಿಸ್ಟಮ್ ಅಂದರೆ ಯೂನಿಟಿ ಫೀಡ್ಬ್ಯಾಕ್ ಸಿಸ್ಟಮ್ ಅಂದರೆ H(s) = 1. ಓಕೆ, ಯೂನಿಟಿ ಫೀಡ್ಬ್ಯಾಕ್ ಅಂದರೆ H(s) = 1. ಏನಂದರೆ ಅವರು ಸಿಸ್ಟಮ್ ಕೊಟ್ಟಿದ್ದಾರೆ. G(s) = K/S 1 + 0.4s 1 + 0.25s ಫೈಂಡ್. ಏನು 3 ಫೈಂಡ್ ಔಟ್ ಮಾಡಂತ ಹೇಳಿದ್ದಾರೆ. ಏನು ಫೈಂಡ್ ಔಟ್ ಮಾಡಂತ ಹೇಳಿದರೆ ಫಸ್ಟ್ ಒಂದು ಏನಂದರೆ ರೇಂಜ್ ಆಫ್ ಕೆ. ಫಸ್ಟ್ ಒನ್ ರೇಂಜ್ ಆಫ್ ಕೆ ಫೈಂಡ್ ಔಟ್ ಮಾಡಂತ ಹೇಳಿದ್ದಾರೆ. ನೆಕ್ಸ್ಟ್ ಮಾರ್ಜಿನಲ್ ವ್ಯಾಲ್ಯೂ ಆಫ್ ಕೆ ಆ್ಯಂಡ್ ಫ್ರೀಕ್ವೆನ್ಸಿ ಸಸ್ಟೈನ್ಡ್ ಆಸಿಲೇಷನ್ಸ್ ಫೈಂಡ್ ಔಟ್ ಮಾಡಂತ ಹೇಳಿದ್ದಾರೆ. ಓಕೆನಾ, ಈ ಮೂರು ಫೈಂಡ್ ಔಟ್ ಮಾಡಬೇಕು. ಫಸ್ಟು ಮಾಡಬೇಕಾದ್ರೆ ಇದು ಗಿವನ್ ಬರ್ಕೊಂಡು ಬಿಡೋಣ. ಫಸ್ಟ್ ಏನು ಗಿವನ್ ಅಲ್ಲಿ ಗಿವನ್ ಏನು ಕೊಟ್ಟಿದ್ದಾರೆ ಅಂತಂದರೆ G(s) = K/S 1 + 0.4s 1 + 0.25s. ಓಕೆನಾ, ಇದು ಗಿವನ್. ಫಸ್ಟ್ ನಮಗೂ ವಿ ನೋ ದಟ್ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ಸ್, ಹೌದಲ್ವಾ? ಕ್ಯಾರೆಕ್ಟರಿಸ್ಟಿಕ್ಸ್ ಈಕ್ವೇಷನ್ ನಮ್ಗೆ ಗೊತ್ತು. ಕ್ಯಾರೆಕ್ಟರಿಸ್ಟಿಕ್ಸ್ ಈಕ್ವೇಷನ್ಸ್ ಗೊತ್ತು. ಏನಪ್ಪ ಅಂದರೆ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ಸ್ 1 + G(s) H(s) = 0. ಓಕೆ, ಅಂದರೆ 1 + G(s) ಅಂದರೆ ಇದನ್ನು ಇದು ಇಲ್ಲಿ ಬರ್ಕೋರಿ. K/S 1 + 0.4s 1 + 0.25s. H(s) is nothing but unity feedback, then multiply by 1. ಓಕೆ, ಇದಕ್ಕೆ ಸಬ್ಸ್ಟಿಟ್ಯೂಷನ್ ಮಾಡಿ ಅಂದ್ರೆ ಇದು ಇಲ್ಲಿ ಮಲ್ಟಿಪ್ಲೈ. ಓಕೆ, ಅಂದರೆ S 1 + 0.4s 1 + 0.25s + K. ಓಕೆ, ಫಸ್ಟ್ ಇವೆರಡು ಮಲ್ಟಿಪ್ಲೈ ಮಾಡಿ ಎಕ್ಸ್ ಆ್ಯಸ್ ಇಟ್ ಈಸ್ ಇಡ್ರಿ. ಫಸ್ಟ್ ಇವೆರಡು ಮಲ್ಟಿಪ್ಲೈ ಏನು ಬರ್ತದೆ? ಫಸ್ಟ್ ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ 1 × 1 1 + 2.5s + 0.24s + 0.1s² + K. ಓಕೆನಾ, ನೆಕ್ಸ್ಟ್ ಈ ಎಸ್ ಇದಕ್ಕೆ ಮಲ್ಟಿಪ್ಲೈ ಮಾಡಿ. ಎಸ್ ಒನ್ ಸೆಕೆಂಡ್ ಇದು ಎಸ್ ಮಲ್ಟಿಪ್ಲೈ ಮಾಡೋದಕ್ಕಿಂತ ಫಸ್ಟು 1 ಪಾಯಿಂಟ್ ಇಲ್ಲಿ ನೋಡಿ, ಇಲ್ಲಿನೂ ಇಲ್ಲಿ ಎಸ್ ಅದ, ಇಲ್ಲಿ ಎಸ್ ಅದ, ಆ್ಯಡ್ ಮಾಡಿರಿ. 0.25s 0.4s ಏನಾಗ್ತೈತಿ? 0.65s + 0.1s² + K. ಓಕೆ, ನೆಕ್ಸ್ಟ್ ಈ ಎಸ್ ಇದಕ್ಕೆಲ್ಲಷ್ಟು ಮಲ್ಟಿಪ್ಲೈ ಮಾಡಿಬಿಡ್ರಿ. S + 0.65s² ಮಸ್ಟ್ ಇದ್ರ ಈ ಎಸ್ ಲೆಸ್ಸಿಂದ ಇಲ್ಲಿ ಅಂದರೆ ಪ್ಲಸ್ 0.1s3 + K. ಓಕೆನಾ, ನಮ್ಗೆ ಇಷ್ಟು ಆನ್ಸರ್ ಸಿಗುತ್ತೆ. ಏನು S + 0.65s² + 0.1s³ + K. ಇದಾದ್ಮೇಲೆ ಫಸ್ಟ್ ಸ್ಟೆಪ್ ಏನಪ್ಪ ಅಂದ್ರೆ ನಮಗೇನು ಕೇಳಿದ್ದಾರೆ? ರೇಂಜ್ ಆಫ್ ಕೆ ಕೇಳಿದ್ದಾರೆ, ಹೌದಲ್ಲ? ಇದಾದ್ಮೇಲೆ ನಾವೇನಪ್ಪ ಅಂತಂದರೆ ಯೂಸಿಂಗ್ RH ಅಂದರೆ ಗೊತ್ತಲ್ಲ ನಿಮಗದು, ಆಲ್ರೆಡಿ ಹೇಳಿದ್ದೀನಿ ವಿಡಿಯೋದಲ್ಲಿ. RH ಕ್ರೈಟೀರಿಯಾ ಯೂಸಿಂಗ್ RH. ಓಕೆ, RH ಯೂಸ್ ಮಾಡಬೇಕಂದ್ರೆ ಇದು ಈಕ್ವೇಷನ್ಸ್ ನೋಡ್ಕೋರಿ. ಇಲ್ಲಿ ಬೇಕಾದರೆ ನಾವು ಇದು A0 A1 A3 A1 A2 A3 S3 S2 S1 S0. ಓಕೆ, ಫಾರ್ಮು ಫಸ್ಟ್ E1 ಅಂದರೆ A0 ಅಂದರೆ ಫಸ್ಟ್ E1. ಇದಕ್ಕೆ ರೀಅರೇಂಜ್ ಬೇಕಾದ್ರೆ ಮಾಡ್ಕೊ. ಒಂದು ಸೆಕೆಂಡ್ ಈ ಈಕ್ವೇಷನ್ಸ್ಗೆ ನಾವು ರೀಅರೇಂಜ್ ಮಾಡ್ಕೊಳ ಒಂದು ಸೆಕೆಂಡ್. ಓಕೆನಾ, ಅಂದರೆ ಫಸ್ಟ್ ಇದಕ್ಕೆ ನಾವು ಏನು ಬರಿಬೋದು?
ಎಸ್ ಕ್ಯೂಬ್ ಅಂದರೆ ಫಸ್ಟ್ ಎಸ್ ಕ್ಯೂಬ್ ಇದಲ್ಲ, ಫಸ್ಟ್ ಎಸ್ ಕ್ಯೂಬ್ ಇದ್ದ ಸಲುವಾಗಿ ನಾವೇನು 0.1 ಎಸ್ ಕ್ಯೂಬ್, ಫಸ್ಟ್ ರೀಅರೇಂಜ್ ಈಕ್ವೇಶನ್ಸ್ 0.1 0.1 ಎಸ್ ಕ್ಯೂಬ್, ನೆಕ್ಸ್ಟ್ ಪ್ಲಸ್ 0.65 ಎಸ್ ಸ್ಕ್ವೇರ್ ಮತ್ತು ಪ್ಲಸ್ ಎಸ್ ಪ್ಲಸ್ ಕೆ 3. ಈಗ ನಾವು A0, A1, A2 ಆ್ಯಂಡ್ A3 ಓಕೆ. ಇದಾದ್ಮೇಲೆ ಫಸ್ಟ್ E1 ಅಂದರೆ ಇದು E1 ಅಲ್ವಾ, E1 ತಗೋಣ ಫಸ್ಟ್ 0 2 E1, ನೆಕ್ಸ್ಟ್ ಆಡ್ E1 ಅಂದರೆ 0.1, ನೆಕ್ಸ್ಟ್ ಎಸ್ ಅಂದರೆ 1 ಓಕೆ, ನೆಕ್ಸ್ಟ್ S2 0.65, ನೆಕ್ಸ್ಟ್ ಕೆ 3 ಅಲ್ಲ ಕೆ ಖಾಲಿ ಕೆ ಓಕೆ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇದು ಸಿಂಪಲ್ ಇದೆ, ಇದೇನು ನಾನು ನಿಮಗೆ ಆಲ್ರೆಡಿ ಹೇಳಿದ್ದೇನೆ ಆರ್ ಎಸ್ ಕ್ರೈಟೇರಿಯಾ ಯಾವ ಥರ ಇದೆ ಆ ಥರ ಪಾಯಿಂಟ್ ಔಟ್ ಮಾಡಬೇಕು. ಇದಕ್ಕೆ 0.65 ಮಲ್ಟಿಪ್ಲೈ ಮೈನಸ್ 0.1 ಕೆ ಡಿವೈಡೆಡ್ ಬೈ 0.65. ಬೇರೆ ಬೇಕಾದರೆ ರೂಟ್ ಲೋಕಸ್ನಲ್ಲಿ ಲಾಸ್ಟ್ ಸ್ಟೆಪ್ ಇದೆ ನೋಡಿ, ಅದೇ ಥರ ಇಲ್ಲಿ ಯೂಸ್ ಮಾಡೋದು. ಲಾಸ್ಟಿಗೆ ಇದ್ರದ್ದೆಲ್ಲ ಫಾಲೋ ಅಪ್ ಮಾಡಿದರೆ ಏನು ಬರುತ್ತೆ ಆನ್ಸರ್ ಅಂದರೆ ಕೆ ಬರುತ್ತೆ ಓಕೆನಾ. ಫಸ್ಟ್ ಏನು ಕೇಳಿದಾರಪ್ಪ ಅಂತಂದ್ರೆ ಅವರು ರೇಂಜ್ ಆಫ್ ಕೆ ಕೇಳಿ, ರೇಂಜ್ ಆಫ್ ಕೆ ಅಂತಂದ್ರೆ ಈ ಇಕ್ವೇಶನ್ಸ್ ತಗೊಂಡು 0.65 ಮೈನಸ್ 0.1 ಕೆ ಡಿವೈಡೆಡ್ ಬೈ 0.65 ಗ್ರೇಟರ್ ದೆನ್ 0 ಓಕೆ. ಇದು ಈ ಸೈಡ್ ರೈಟ್ ಸೈಡ್ ಮಲ್ಟಿಪ್ಲೈ ಆದರೆ 0.65 ಮೈನಸ್ 0.1 ಕೆ ಗ್ರೇಟರ್ ದೆನ್ 0 ಡನ್. ನೆಕ್ಸ್ಟ್ ಅಂದರೆ 0.65 is greater than 0.1 k, should be greater than k okay. ಅದಾದ್ಮೇಲೆ 0.65 k is greater than ಅಂದರೆ k is equal to ಡಿವೈಡ್ ಮಾಡಿ ಅವಾಗ ಏನು ಆನ್ಸರ್ ಏನು ಸಿಗುತ್ತೆ, ಇದ್ರ ಡಿವೈಡ್ ಮಾಡಿದಾಗ 6.5 ಸಿಗುತ್ತೆ ಹೌದಾ. therefore range of value of k is 0 6.5. ಈ ತರ ಬರೆದ್ರೆ ನಮಗೆ ರೇಂಜ್ ಆಫ್ ಕೆ ಸಿಕ್ಕಿತು. ಅಂದ್ರೆ ಕೆ ಈಸ್ 0 ಗ್ರೇಟರ್ ದೆನ್ ಅಂಡ್ 6.5 is greater than. ಡನ್. ನೆಕ್ಸ್ಟ್ ಬಿ ಏನು ಕೇಳಿದಾರಪ್ಪ ಅಂತಂದ್ರೆ ಅವರು ಮಾರ್ಜಿನಲಿ ವ್ಯಾಲ್ಯೂ ಆಫ್ ಕೆ ಕೇಳಿದ್ದಾರೆ. ಮಾರ್ಜಿನಲಿ ವ್ಯಾಲ್ಯೂ ಆಫ್ ಕೆ ಅಂತಂದ್ರೆ ಸಿಂಪಲ್ ಇದೇ ಈಕ್ವೇಶನ್ಸ್ ತಗೋರಿ, ಇಲ್ಲಿ ನಾವು ಏನು ತೊಗೊಂಡಿದ್ವಿ ಇದೇ ಈಕ್ವೇಶನ್ಸ್ 0.65 ಮೈನಸ್ 0.1 ಕೆ ಮಾರ್ಜಿನ್ ಹೌದಾ. ಮಾರ್ಜಿನ್ ಅದು ಕೇಳಿದ್ರೆ ಮಾರ್ಜಿನ್ ಡಿವೈಡೆಡ್ ಬೈ 0.65 is equal to 0. ನೆಕ್ಸ್ಟ್ 0.65 ಮೈನಸ್ 0.1 ಕೆ ಮಾರ್ಜಿನ್ is equal to 0. ಇದು ಈ ಕಡೆ ಹೋಗಿದ್ರೆ 0 ಆಗ್ತದೆ. ನೆಕ್ಸ್ಟ್ ಇಲ್ಲಿ ಏನಪ್ಪ ಅಂತಂದ್ರೆ 0.1 ಕೆ ಮಾರ್ಜಿನ್ is equal to ಇದು ಈ ಕಡೆ ಬಂದರೆ 0.65 ನ ಅಂದರೆ ಕೆ ಮಾರ್ಜಿನ್ is equal to 0.65 divided by 0.1 ಅಂದರೆ ಕೆ ಮಾರ್ಜಿನ್ is equal to 6.5. ಸಿಂಪಲ್ ಶೂನು ಫೈಂಡ್ ಔಟ್ ಮಾಡಿದೆ. ನೆಕ್ಸ್ಟ್ ಲಾಸ್ಟ್ C1 frequency sustained oscillations SO ಓಕೆನಾ. ಮೇನ್ ಥಿಂಗ್ ಇಲ್ಲಿ ಲಾಸ್ಟ್ ಸ್ಟೆಪ್ಸ್ನಾಗ ಏನಪ್ಪಾ ಅಂದ್ರೆ ಎಕ್ಸಿಲರಿ ಈಕ್ವೇಶನ್ಸ್ ಬರ್ತದೆ. ಎಕ್ಸಿಲರಿ ಈಕ್ವೇಶನ್ಸ್ ಅಂತ ಆಲ್ರೆಡಿ ನಾ ಹೇಳಿದ್ದೀನಿ. ಯಾವುದು ಸ್ಟೆಪ್ಸ್ ಇರ್ತೈತಲ್ಲ ಅಂದ್ರೆ ಕೇಸ್ 2 ಅಪ್ಲೈ, ಇಲ್ಲಿ ಕೇಸ್ 2 ಅಪ್ಲೈ ಇದ್ದಾಗ ಯಾವ್ದು ಸ್ಟೆಪ್ ಇರ್ತದಲ್ಲ, ಫಾರ್ ಎಕ್ಸಾಂಪಲ್ ಈ ಸ್ಟೆಪ್ದು ಮೇಲ್ಗಡೆ ಇದು ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ಮೇಲೆ ಈ ಸ್ಟೆಪ್ ಮೇಲ್ಗಡೆ ಎಕ್ಸಿಲರಿ ಈಕ್ವೇಶನ್ಸ್ ಅಪ್ಲೈ. ಫಸ್ಟ್ ಏನು ಬರ್ಕೋರಿ, ಕನ್ಸಿಡರ್ a auxiliary equation. ಓಕೆ, ಫಸ್ಟ್ ಆಕ್ಸಿಲರಿ ಈಕ್ವೇಶನ್ಸ್ ಅಂದ್ರೆ
ಇ ಎಫ್ ಎಸ್ ಇಸ್ ಈಕ್ವಲ್ ಟು 0. ಇ ಎಫ್ ಎಸ್ ಇಸ್ ಈಕ್ವಲ್ ಟು 0. ಫಸ್ಟ್ ಮೇಲ್ಗಡೆ ನೋಡಿ, ಇದಕ್ಕೆ ಮಲ್ಟಿಪ್ಲೈ ಅಂತಂದ್ರೆ 0.65 ಎಸ್ ಸ್ಕ್ವೇರ್ ಪ್ಲಸ್ ಕೆನಾ, ರೈಟ್. 0.65 ಎಸ್ ಸ್ಕ್ವೇರ್ ಪ್ಲಸ್ ಕೆ ಇಸ್ ಈಕ್ವಲ್ ಟು 0. ಓಕೆ, ನಮ್ ಕೆ ಮಾರ್ಜಿನ್ ಆಲ್ರೆಡಿ ಸಿಕ್ಕಿದೆ ಅಂದ್ರೆ 0.65 ಎಸ್ ಸ್ಕ್ವೇರ್ ಪ್ಲಸ್ ಕೆ ಮಾರ್ಜಿನ್ ಎಷ್ಟು 6.5. 6.5 ಇಸ್ ಈಕ್ವಲ್ ಟು 0. ಕೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡತ್ತೀವಿ. ಮತ್ತು 0.65 ಎಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು, ಇದು ಈ ಸೈಡ್ ಹೋದ್ರೆ -6.5. ಓಕೆ, ದೆನ್ ಎಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು -6.5. ಇದು ಈ ಕಡೆ ಬಂದರೆ ಡಿವೈಡೆಡ್ ಬೈ 6.5ನ, ಅಂದರೆ ಎಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು -10 or ಎಸ್ ಇಸ್ ಈಕ್ವಲ್ ಟು ರೂಟ್ ಆಫ್ -10. ಇದು ಕ್ಯಾಲ್ಸಿನಾಗ ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ ಎಸ್ ಇಸ್ ಈಕ್ವಲ್ ಟು ಕಾಂಪ್ಲೆಕ್ಸ್ ಯೂಸ್ ಮಾಡಿ ಅಂದರೆ ಪ್ಲಸ್ ಆರ್ ಮೈನಸ್ ಜೆ 3.6162. ಇಷ್ಟಾದ್ಮೇಲೆ ಇಷ್ಟೇ ಬಿಡಬೇಡಿ, ಇನ್ನೂ ಒಂದು ಸ್ವಲ್ಪ ಒಂದು ಲೈನ್ ಬರಬೇಕು. ಏನಂದ್ರೆ ಕಂಪೇರಿಂಗ್ ದಿಸ್ ಇನ್ ದಿ ಫಾರ್ಮ್ ಆಫ್ ಎದ್ರೊಳಗಪ್ಪ ಅಂದ್ರೆ ಇಲ್ಲಿ ಬರೀತೀವಿ ನೋಡಿ, ಕಂಪೇರಿಂಗ್ ವಿತ್ ಎಸ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಇಮೇಜಿನರಿ ಪಾರ್ಟ್ is equal to 3.162 that per second ಯೂನಿಟ್ ಆಫ್ ಒಮೆಗಾ. ಎಷ್ಟು ಬರೆದ್ರೆ ನಮಗೆ ಈ ಕ್ವಶನ್ದು ಆನ್ಸರ್ ಆಗ್ತದೆ. ಫಸ್ಟ್ ಏನು ಕೊಟ್ಟಿರ್ತಾರ ಅದು ಸೇಮ್ ಕ್ವಶನ್ಸ್, ಖಾಲಿ ವ್ಯಾಲ್ಯೂಸ್ ಎಷ್ಟು ಚೇಂಜ್ ಆಗುತ್ತೆ, ಪ್ರೊಸೀಜರ್ ಮಾತ್ರ ಸೇಮ್ ಇರುತ್ತೆ. ಯೂನಿಟಿ ಇಡಬೇಕಂದ್ರೆ ಎಚ್ ಆಫ್ ಎಸ್ ಇಸ್ ಈಕ್ವಲ್ ಟು 1, ರೇಂಜ್ ಆಫ್ ಕೆ ಮತ್ತು ಮಾರ್ಜಿನಲಿ ವ್ಯಾಲ್ಯೂ ಮತ್ತು ಎಫ್ ಎಸ್ ಕೇಳ್ತಾರ. ಫೈಂಡ್ ಔಟ್ ಮಾಡಿದ್ರೆ ನಿಮಗೆ 7 ಬರುತ್ತೆ.